ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ನ ಸಿಇಒ ಮತ್ತು ಕೌನ್ಸಿಲರ್ ಅಂತಂದಮೇಲೆ ನಾನು ಎಲ್ಲ ರೀತಿಯಿಂದ ಮಾನಸಿಕವಾದಂತಹ ಸ್ಫೂರ್ತಿಯನ್ನು ಅಥವಾ ಹೋಪ್ಸನ್ನು ಬೆಳೆಸೋದೇ ಆ್ಯಸ್ ಎ ಕೌನ್ಸಿಲರ್ ಆದಂಥ ಡ್ಯೂಟಿ. ಇವತ್ತು ನಾನು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಆ ವಿಡಿಯೋನ ನೋಡಿ. ಫ್ರೆಂಡ್ಸ್ ಎಲ್ಲ ರನ್ನಿಂಗ್ ಅಂದರೆ ಒಂದು ಕಾಂಪಿಟೇಷನ್ ಇರುತ್ತೆ, ರನ್ನಿಂಗ್ ಕಾಂಪಿಟೇಷನ್. ಎಲ್ಲ ಮಕ್ಕಳು ಓಡ್ತಾ ಇರಬೇಕಾದಾಗ ಒಂದು ಮಗು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಎಡವಿ. ಇನ್ನೊಂದು ಮಗು ಮುಂದೆ ಓಡೋಗ್ಬಿಟ್ಟು ಅದು ಫಸ್ಟ್ ಬರಬಹುದಾಗಿತ್ತು. ಬಟ್ ಎಲ್ಲೋ ಒಂದಲ್ಲಿ ನನ್ನ ಫ್ರೆಂಡ್ ಬಿದ್ದುಬಿಟ್ಟಿದ್ದಾನೆಲ್ಲ, ಅವನಿಗೆ ಕಾಲು ಪೆಟ್ಟು ಬಿದ್ದಿದ್ದೇನಲ್ಲ, ಹತ್ರದಲ್ಲಿ ಇರುತ್ತೆ ಒಂದು ಆ ಬೆಲ್ಟನ್ನ ನೀವು ಜಸ್ಟ್ ಟಚ್ ಮಾಡಿದ್ರೆ ಫಸ್ಟ್ ಬಂದ್ಬಿಡುತ್ತೆ. ಆದರೆ ಆ ಹುಡುಗ ನಿಂತ್ಕೊಂಡ್ಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ತನ್ನ ಫ್ರೆಂಡನ್ನ ಎತ್ಕೊಂಡು ಬಂದು ಏನು ಮಾಡ್ತಾನೆ, ಇಬ್ಬರು ಫಸ್ಟ್ ಬಂದ್ಬಿಡ್ತಾನೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಹ್ಯುಮ್ಯಾನಿಟಿ, ಮಾನವೀಯ ಗುಣಗಳು, ಮಾನವೀಯತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ ಆಗುತ್ತೆ. ಬಟ್ ನಾವು ಅದನ್ನೆಲ್ಲ ಬಿಟ್ಟು ಒಬ್ರನ್ನೊಬ್ರು ದೂಷಿಸದೇ ಆಗಿದೆ. ಆ್ಯಸ್ ಎ ಕೌನ್ಸಿಲರ್ ಆಗಿ ನಾನು ತುಂಬ ಪೇಷಂಟ್ಗಳನ್ನ ನೋಡಿದ್ದೀನಿ. 10 ವರ್ಷಗಳಿಂದ ಅನುಭವ ಇದೆ. ಬರುವಂಥ ಗಂಡ ಹೆಂಡತಿಯರು ಏನು ಮಾಡ್ತಾರೆ ಅಂದರೆ, ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾರೆ. ನಿನ್ನ ಹತ್ರ ಸಮಸ್ಯೆ ಇದೆ, ನೀನು ಟ್ರೀಟ್ಮೆಂಟ್ ತಗೋ. ಈ ಈಗೋಯಿಂದ ಏನಾಗ್ತಾ ಇದೆ ಅಂದರೆ, ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದರೆ ಕಾರಣ ಏನು ಅಂದರೆ, ನಮ್ಮಲ್ಲಿರುವಂಥ ಈಗೋ. ಇದನ್ನು ನಾವು ಬಿಟ್ಟು ಬದುಕಬೇಕಾಗತ್ತೆ. ಸೊ ಇದನ್ನು ಬಿಟ್ಟು ಬದುಕಬೇಕಾಗುತ್ತೆ ಅಂತಂದರೆ, ನಾವು ಈ ಮಗುವಿನಲ್ಲಿರುವಂತಹ ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕಾಗತ್ತೆ. ಬೆಳೆಸಿಕೊಂಡಾಗ ಮಾತ್ರ ಒಂದು ಸಂಬಂಧಗಳಿಗೆ ಅರ್ಥ ಇರುತ್ತೆ. ನನ್ನ 10 ವರ್ಷದ ಅನುಭವದಲ್ಲಿ ತುಂಬ ಜನ ಪೇಷಂಟ್ಗಳನ್ನ ನೋಡಿದ್ದೀನಿ. ಮಕ್ಕಳೆಲ್ಲ ದಂಪತಿಗಳು ಬರ್ತಾರೆ, ಪ್ರತಿಯೊಬ್ಬರು ದೂಷಿಸ್ತಾರೆ, ಸಮಸ್ಯೆಗಳನ್ನು ಮಲ್ಟಿಪಲ್ ಮಾಡ್ಕೊಂಡು ಹೋಗ್ತಾರೆ. ಯಾರೂ ಸೊಲ್ಯೂಷನ್ ಬಗ್ಗೆ ಮಾತೇ ಆಡೋದಿಲ್ಲ. ಆದರೆ ನನ್ನ ಅನುಭವಗಳಲ್ಲಿ ಒಂದೇ ಒಂದು ನನ್ನ ಪೇಷಂಟ್ನ ನೋಡಿರೋದು, ಒಂದು ಗಂಡ ಹೆಂಡತಿ ಬರ್ತಾರೆ. ಅವ್ರದ್ದು ಗಂಡನ ತಂದೆ ತಾಯಿ ಕರ್ಕೊಂಡು ಬಂದಿರ್ತಾರೆ. ಮದುವೆಯಾಗಿ 8 ವರ್ಷ ಆಗಿದೆ, ನಮಗೆ ಮಕ್ಕಳಾಗಿಲ್ಲ. ಇವ್ರು ನಮ್ಮ ಸೊಸೆಗೆ ಮತ್ತು ನನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡಿ, ನಮ್ಮ ಮಗನಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಯಿತು, ನಮ್ಮ ಮಗನಿಗೆ ಟ್ರೀಟ್ಮೆಂಟ್ ಕೊಡಿ, 8 ವರ್ಷ ಆಗಿದೆ, ಮಗು ಮಾಡಿಕೊಡಿ, ನಾವು ಮೊಮ್ಮಕ್ಕಳನ್ನ ನೋಡಬೇಕು ನಾವು ಬದುಕಿದ್ದಾಗೆ ಅಂತ. ಸರಿ ಅಂತ ನಾವು ಹೇಳಿದೆ. ಆ್ಯಸ್ ಎ ಕೌನ್ಸಿಲರ್ ಆಗಿ ನೀವು ಹೊರಗಡೆ ಹೋಗಿ ನಾನು ದಂಪತಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ, ಆಗ ಗೊತ್ತಾಗುತ್ತೆ ಆ ಗಂಡನಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ. ಯಾಕೆ ನಿಮಗೆ ಸಮಸ್ಯೆ ಇಲ್ಲ, ನಿಮ್ಮ ಸ್ಪರ್ಮ್ ರಿಪೋರ್ಟ್ ಎಲ್ಲ ಚೆನ್ನಾಗಿದೆಯಲ್ಲ, ಯಾಕೆ ನೀವು ಸಮಸ್ಯೆ ಇದೆ ಅಂತ ಹೇಳಿದಿರಿ? ನೋಡಿ ಮೇಡಮ್, ಅವ್ರು ಹೇಳ್ತಾರೆ, ನನ್ನ ಪ್ರೀತಿಸಿ ನನ್ನ ಮದುವೆ ಆಗಿರೋ ಹುಡುಗಿ ಇವಳು, ನನ್ನ ತಾಯಿ ಆಯಿತು, ನನ್ನ ತಂದೆ ಆಯಿತು, ಅಥವಾ ಅಕ್ಕಪಕ್ಕದವರು ಆಯಿತು, ಅಥವಾ ನಮ್ಮ ಯಾರೇ ಸಂಬಂಧಿಕರಾಗಿದ್ರು, ಇವಳು ಬಂಜೆ, ಇವಳಿಗೆ ಪ್ರಾಬ್ಲಮ್ ಇದೆ, ಇವಳಿಂದ ಮಕ್ಕಳಾಗ್ತಿಲ್ಲ, ಬೇರೆ ಮದುವೆ ಆಗಿ ಅಂತ ಕೇಳೋದು ನನ್ನ ಕೈಲಿಂದ ಆಗೋದಿಲ್ಲ. ಇವಳು ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಸೊ ಅದಕ್ಕೆ ನನ್ನಲ್ಲೇ ಸಮಸ್ಯೆ ಇದೆ ಅಂತ ಹೇಳಿ ನಾನೇ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ. ಯಾಕೆಂದರೆ ನಾನು ಇವಳ ಗೌರವ, ಮಾನ ನನಗೆ ಬಹಳ ಇಂಪಾರ್ಟೆಂಟು ಅಂತ. ಬಟ್ ಅವಳ ರಿಪೋರ್ಟ್ ತೆಗೆದು ನೋಡಿದಾಗೆ ಗೊತ್ತಾಗುತ್ತೆ, ಅವಳಿಗೆ ತುಂಬ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇದ್ದಾವೆ, ಅಡಿನೋಮೈಸಿಸ್ ಇದೆ, ಸಿಸ್ಟ್ ಇದೆ, ಸಮಸ್ಯೆಗಳು 2-3 ಸರ್ಜರಿ ಕೂಡ, ಲ್ಯಾಪ್ರೋಸ್ಕೋಪಿ ಸರ್ಜರಿ ಕೂಡ ಆಗಿದೆ, ಮತ್ತೆ ಸರ್ಜರಿ ಬೇಕಾಗುತ್ತೆ. ನಾನು ಎಷ್ಟು ಅಂತ ಸರ್ಜರಿ ಅವಳಿಗೆ ಮಾಡಿಸೋದು, ಅವಳ ನೋವು ನೋಡೋಕ್ಕಾಗ್ತಿಲ್ಲ. ಅವಳು ಹ್ಯಾಪಿಯಾಗಿದ್ದರೆ ಸಾಕು, ನಾನು ಹ್ಯಾಪಿಯಾಗಿರ್ತೀನಿ, ಈ ಸರ್ಜರಿ ಬೇಡ, ಮಗು ಬೇಡ ಅನ್ನೋದು ಈ ವ್ಯಾಲ್ಯೂ ಇದೆ ಅಲ್ಲ, ನಾನು ತುಂಬ ಅಪರೂಪದಲ್ಲಿ ನಾನು ನೋಡಿರೋದು. ಯಾಕೆ ಇದು ಕಣ್ಮರೆಯಾಗಿದೆ ಈಗಿನ ಕಾಲದಲ್ಲಿ? ಯಾಕೆ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂತಂದರೆ, ನಾವು ಸಂಬಂಧಗಳಿಗೆ ಇಂಪಾರ್ಟೆನ್ಸ್ ಕೊಡಲಾರ್ದಾಗೆ ಇದು ಹೆಚ್ಚಾಗ್ತಾ ಇದೆ. ಇದನ್ನು ತಿಳ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಈ ಹ್ಯಾಪಿಯಾಗಿ ಇರಬೇಕು ಅಂತಂದರೆ, ಮಕ್ಕಳಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಇರೋದು ನಿಮ್ಮ ಜೀವನ ಸರಿಯಾಗಿತ್ತು ಅಂದರೆ ಸಂಬಂಧಗಳು ಸರಿಯಾಗಿರುತ್ತೆ. ಸಂಬಂಧಗಳು ಸರಿಯಾಗಿದ್ದಾಗ ಹ್ಯಾಪಿನೆಸ್ ಇರುತ್ತೆ. ಮುಂಬರುವ ದಿನಗಳಲ್ಲಿ ಮಕ್ಕಳು ಈಸಿಯಾಗಿ ಆಗುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಗೆ ಹೆಚ್ಚಿನ ಕೌನ್ಸಿಲಿಂಗ್ ಬೇಕಾಗಿತ್ತು ಅಂದರೆ ಒಂದ್ಸಲ ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ಆ್ಯಸ್ ಎ ಕೌನ್ಸಿಲರ್ ಆಗಿ ನಿಮಗೆ ಯಾವ ರೀತಿಯಾದಂಥ ಸೊಲ್ಯೂಷನ್ ಬೇಕು ನಾವು ಮಾತಾಡೋಣ, ಮುಕ್ತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನನ್ನ ಟಾಪಿಕ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.